ಲಾರಿ ಮುಷ್ಕರದಿಂದ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ಬೀದರ್ ನಗರದಲ್ಲಿ ಪೆಟ್ರೋಲ್ ಬಂಕ್ಗೆ ಜನರು ಮುಗಿಬಿದ್ದಿದ್ದಾರೆ. ಕ್ಯಾನ್ ಡಬ್ಬಿಗಳ ಜೊತೆಯಲ್ಲಿ ದೌಡಾಯಿಸ್ತಾ ಇದ್ದಾರೆ ಸವಾರರು. ಪೆಟ್ರೋಲ್ ಬಂಕ್ ಮುಂದೆ ನೂರಾರು ಬೈಕ್ಗಳು ಕ್ಯೂ ನಿಂತ್ಕೊಂಡಿದ್ದಾವೆ. ಬಹುತೇಕ ಪೆಟ್ರೋಲ್ ಬಂಕ್ಗಳಿಗೆ ಪೊಲೀಸ್ ಬಂದೋಬಸ್ತನ್ನ ಮಾಡಿದ್ದಾರೆ. ಮುಂಬೈನಲ್ಲಿ 70%ಗೂ ಹೆಚ್ಚು ಟ್ರಕ್ ಮಾಲೀಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂಬೈನ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ಅಭಾವ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಬರಬಹುದು ಎಂಬ ಭಯದಿಂದಾಗಿ ಬಹುತೇಕ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ನಿಂತ್ಕೊಂಡಿದ್ದಾರೆ, ಡಬ್ಬಿಗಳನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಮುಂಬೈನಲ್ಲಿ 70%ಗೂ ಹೆಚ್ಚು ಟ್ರಕ್ ಮಾಲೀಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂಬೈನ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲದ ಅಭಾವ ಸೃಷ್ಟಿಯಾಗಿದೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಪರಿಸ್ಥಿತಿ ಬರಬಹುದು ಅನ್ನೋ ಕಾರಣದ ಭಯದಿಂದಾಗಿ ಲಾರಿ ಮುಷ್ಕರದಿಂದಾಗಿ ಪೆಟ್ರೋಲ್ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಡಬ್ಬಿಗಳನ್ನು ತೆಗೆದುಕೊಂಡು ಬಂದು ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದಕ್ಕೆ ಬಾಕ್ಸ್ಗಳನ್ನು ಡಬ್ಬಿಗಳನ್ನೆಲ್ಲ ತೆಗೆದುಕೊಂಡು ಬಂದು ಸಾಲುಗಟ್ಟಿ ಜನ ನಿಂತ್ಕೊಂಡಿದ್ದಾರೆ. ಬೀದರ್ನಲ್ಲಿ ಇದು ಘಟನೆ ನಡೆದಿರೋದು. ಪೆಟ್ರೋಲ್ ಬಂಕ್ಗೆ ಜನ ಮುಗಿಬಿದ್ದಿರೋದು. ಫುಲ್ ರಶ್ ಆಗಿದೆ. ಟ್ಯಾಂಕರ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ. ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ದು ಜನ. ಬೀದರ್ನಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನುವ ವದಂತಿ ಹಿನ್ನೆಲೆಯಲ್ಲಿ, ಅಂದರೆ ಲಾರಿ ಮುಷ್ಕರ ನಡೀತಾ ಇದೆ ಮುಂಬೈನಲ್ಲಿ, ಹಾಗಾಗಿ ಅಲ್ಲಿ ಪೆಟ್ರೋಲ್ನ ಅಭಾವ, ತೈಲದ ಅಭಾವ ಶುರುವಾಗಿದೆ. ಆ ಕಾರಣದಿಂದ ಕರ್ನಾಟಕದಲ್ಲೂ ಕೂಡ ಅಥವಾ ಇಲ್ಲಿ ಬೀದರ್ನಲ್ಲೂ ಕೂಡ ಹಾಗೆ ಆಗ್ಬೋದು ಅಂಥೇಳಿ ಜನ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದಕ್ಕೆ ಡಬ್ಬಿ, ಕ್ಯಾನ್, ಬಾಕ್ಸ್ಗಳನ್ನು ತಂದು ಪೆಟ್ರೋಲ್ ಬಂಕ್ ಮುಂದೆ ಸಾಲು ಸಾಲು ನಿಂತ್ಕೊಂಡಿದ್ದಾರೆ. ಗಡಿ ಜಿಲ್ಲೆ ಬೀದರ್ನ ಪೆಟ್ರೋಲ್ ಬಂಕಲ್ಲಿ ಸಾಕಷ್ಟು ಜನ ಏನದ ಅಂದ್ರೆ ಪೆಟ್ರೋಲ್ಗಾಗಿ ಪರದಾಟ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ನೋಡ್ಬೋದು, ನಾವು ಒಂದು ಬಂಕಲ್ಲಿದ್ದೀವಿ. ಯಾವ ರೀತಿ ಪೆಟ್ರೋಲ್ ಖರೀದಿ ಮಾಡ್ಲಿಕ್ಕೆ ಜನ ಮುಗಿಬಿದ್ದಾರೆ. ಯಾಕಂದ್ರೆ ಏನು ಟೋಟಲಿ ಯಾವ ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ಏನೋ ಸ್ಟ್ರೈಕ್ ಇದೆ, ಚಾಲಕರ ಸ್ಟ್ರೈಕ್ ಇದೆ. ಹೀಗಾಗಿ ಪೆಟ್ರೋಲ್ ಬರಲ್ಲ ಅಂಥೇಳಿ ತಿಳಿದು ಆ ಸುದ್ದಿ ನಿಜ ಇದೆ, ಖರೆ ಇದೆ, ಸುಳ್ಳು ಸುದ್ದಿನ ಖರೆ ಸುದ್ದಿ ಟೋಟಲಿ ಗೊತ್ತಿಲ್ಲ. ನೋಡ್ಬೋದು ನೀವು ಯಾವ ರೀತಿ ಜನ ಏನದಂದ್ರೆ ಪೆಟ್ರೋಲ್ ಹಾಕ್ಲಕ್ಕೆ ನಾ ಮುಂದೆ ತಾ ಮುಂದೆ ಅಂಥೇಳಿ ಸಾಕಷ್ಟು ಏನದಂದ್ರೆ ಗಲಾಟೆ ಮಾಡ್ತಾ ಇದ್ದಾರೆ. ಇದು ಒಂದು ಪೆಟ್ರೋಲ್ ಬಂಕಿನ ಕತೆ ಇಲ್ಲ. ಸಾಕಷ್ಟು ಕಡೆ ಏನು ಬೀದರ್ನ ಈಗಾಗಲೇ ಬೀದರ್ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಬಹುತೇಕ ಪೆಟ್ರೋಲ್ ಬಂಕ್ ಪರಿಸ್ಥಿತಿ ಹೊರತಾಗಿಲ್ಲ ಅಂತ ಹೇಳ್ಬೋದು. ನೀವು ದೃಶ್ಯ ನೋಡ್ಬೋದು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕ್ಯಾಮ್ರಾದಲ್ಲಿ. ಯಾವ ರೀತಿ ಜನ ಏನದಂದ್ರೆ ಪೆಟ್ರೋಲ್ ತಮ್ಮ ಬೈಕಲ್ಲಿ, ವೆಹಿಕಲಲ್ಲಿ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಹಾಕಿಸ್ಕೊಳ್ಳಕ್ಕೆ ಮುಗಿಬಿದ್ದಾರ ಅಂಥೇಳಿ ನಾವು ತೋರಿಸ್ತೀವಿ. ಸಾಕಷ್ಟು ಜನ ಏನದಂದ್ರೆ ಗಲಾಟೆ ಕೂಡ ಮಾಡ್ತಾ ಇದ್ದಾರೆ, ನಮಗೆ ಮೊದಲು ಹಾಕ್ರಿ ಪೆಟ್ರೋಲ್ ಅಂಥೇಳಿ. ಅಂದ್ರೆ ಈ ರೀತಿ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಜನ ಏನದಂದ್ರೆ ಈ ರೀತಿ ಪೆಟ್ರೋಲ್ ಹಾಕಿಸ್ಕೊಳ್ಳಕ್ಕೆ ಮುಗಿಬಿದ್ದಾರ ಅಂತ ಹೇಳ್ಬೋದು. ಏನು ಟೋಟಲಿ ಕೇಂದ್ರ ಸರ್ಕಾರದ ಯಾವುದೋ ಒಂದು ಕಾಯ್ದೆಯನ್ನು ಖಂಡಿಸಿ ಏನು ಈಗಾಗಲೇ ಪೆಟ್ರೋಲ್ ನಮಗೆ ಸಿಗುತ್ತದಲ್ಲ, 3 ದಿನ ಪೆಟ್ರೋಲ್ ಬಂಕ್ಗಳನ್ನಂದ್ರೆ ಬಂದಿರ್ತಾವೆ. ಪೆಟ್ರೋಲ್ ಬಂಕ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನೋಡ್ಬೋದು ನೀವು ಯಾವ ರೀತಿ ಗಲಾಟೆ ಮಾಡ್ಕೋತಾ ಇದ್ದಾರೆ, ಯಾವ ರೀತಿ ಕಿರಿಕಿರಿ ಮಾಡ್ಕೋತಾ ಇದ್ದಾರೆ. ಅಂದರೆ ಪೆಟ್ರೋಲ್ ನಮಗೆ ಸಿಗುತ್ತದೋ ಇಲ್ಲ ಎಂಬ ಭಯದಲ್ಲಿ, ಆತಂಕದಲ್ಲಿ ಜನರಿದ್ದಾರೆ. ಆ ಸೈಡ್ ನೋಡ್ಬೋದು ನೀವು ಮಕ್ಕಳಿಗೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ತೊಗೊಂಡು ಗಾಡಿ ಮೇಲೆ ಏನದಂದ್ರೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಜನ ಬರ್ತಾಯಿದ್ದಾರೆ. ಪೊಲೀಸರು ಕೂಡ ಬಂದಾರೆ. ಅದ್ರ ಪೊಲೀಸರು ಇದ್ರ ಭೀ ಜನ ಏನದಂದ್ರೆ ಟೋಟಲಿ ಕೇಳ್ತಾ ಇಲ್ಲ. ಪೆಟ್ರೋಲ್ ತೊಗೊಳಕ್ಕೆ ಏನದಂದ್ರೆ ಸಾಕಷ್ಟು ಜನ ಏನದ ಮುಗಿಬಿದ್ದಾರೆ ಅಂತ ಹೇಳ್ಬೋದು. ಅದ್ರ ನಿಜಕ್ಕೂ ಏನು ಜನರಿಗೆ ಪೆಟ್ರೋಲ್ 3 ದಿನ ಪ್ರತಿಭಟನೆ ಇದೇ ಈ ರೀತಿ ಪೆಟ್ರೋಲ್ ಸಿಗ್ತದ ಇಲ್ಲ ಅಂಥೇಳಿ ಸಾಕಷ್ಟು ಒಂದು ಜನರಲ್ಲಿ ಒಂದು ಆತಂಕ, ಭಯ ಸೃಷ್ಟಿಯಾಗ್ಯದ. ಇದು ಸುದ್ದಿ ಎಷ್ಟರ ಮಟ್ಟಿಗೆ ನಿಜ ಅದ ಗೊತ್ತಿಲ್ಲ. ಅಂದರೆ ಪೆಟ್ರೋಲ್ ಬಂಕು ಈಗಾಗಲೇ ಏನು ಪೆಟ್ರೋಲ್ ಸಿಗ್ತದಲ್ಲ, ಪ್ರತಿಭಟನೆ ಇದೆಯಾ ಇಲ್ಲ ಯಾರಿಗೂ ಗೊತ್ತಿಲ್ಲ. ಜನ ಗಾಳಿ ಸುದ್ದಿ ಮೊರೆ ಹೋಗಿ ಈ ರೀತಿ ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲಿ ಏನದಂದ್ರೆ ಈ ರೀತಿ ಇದು ಮಾಡ್ಕೋತಾ ಇದ್ದಾರೆ. ನೋಡ್ಬೋದು ನೀವು ಯಾವ ರೀತಿ ನಿಂತಾರೆ. ಟೋಟಲಿ ಆ ಟೆನ್ಷನ್ದಲ್ಲಿ ನಮಗೆ ಸಿಗ್ತಾ ಇಲ್ಲ ಪೆಟ್ರೋಲು ಅಂಥೇಳಿ ಸಾಕಷ್ಟು ಜನ ಏನದಂದ್ರೆ ಟೋಟಲಿ ಇದು ಪೆಟ್ರೋಲ್ ಬಂಕಿಗೆ ಮುಗಿಬಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಪೆಟ್ರೋಲ್ ಬಂಕ್ ಇಲ್ಲ, ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲಿ ಪರಿಸ್ಥಿತಿ ಹೊರತಾಗಿಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.